ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಸತ್ಯವಾದ ಮಾತನ್ನು ಹೇಳ್ತೀನಿ. ಏನಪ್ಪ ವಿಚಾರ ಅಂದರೆ, ಇವತ್ತೇನು ಮೂಢ ಹಗರಣದ ವಿರುದ್ಧ ಹೋರಾಟ ನಡೀತಾ ಇದೆ. ಆ ಮುಖ್ಯಮಂತ್ರಿಗಳ ಜಾಗದಲ್ಲಿ ಯಾವುದೇ ಪಕ್ಷದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ನಮ್ಮ ರಾಜಕೀಯ ನಾಯಕರು ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಇಲ್ಲಿ ತಪ್ಪು ಒಪ್ಪಿಕೊಳ್ಳುವುದು ನಮ್ಮಂಥ ಕಾರ್ಯಕರ್ತರು, ನಮ್ಮಂಥ ಬಡವರು, ಕೂಲಿ ಕಾರ್ಮಿಕರು ಮಾತ್ರ ತಪ್ಪನ್ನ ಆದಷ್ಟು ಬೇಗ ಒಪ್ಕೊಂಡ್ಬಿಡ್ತಾರೆ. ಯಾಕೆ ಇವರು ರಾಜಕಾರಣಿಗಳು ಒಪ್ಕೊಳ್ಳೋದಿಲ್ಲ? ಆಗೋದಿಲ್ಲ. ಅಧಿಕಾರ ಅನುಭವಿಸಿರ್ತಾರಲ್ವಾ, ಆ ಕುರ್ಚಿಗೆ ಭದ್ರವಾಗಿ ಅಂಟಿಕೊಂಡಿರ್ತಾರೆ. ಅದರಿಂದ ಯಾರೂ ಕೂಡ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಅದರಿಂದ ನಮ್ಮ ರಾಜಕಾರಣಿಗಳು ಮಾತ್ರ ಅವರು ಸ್ವಾಭಿಮಾನಿಗಳಲ್ಲ. ಸ್ವಾಭಿಮಾನಿಗಳು ಸಾಮಾನ್ಯ ನಾಗರಿಕರು ಮಾತ್ರ. ನೋಡಿ, ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದ್ಭುತವಾದ ಸಂವಿಧಾನ ಬರೆದಿದ್ದಾರೆ. ಬಹಳ ನಿಜವಾಗ್ಲೂ ಇದನ್ನು ಓದ್ರಿ. ನೀವು ಇದನ್ನು ಓದಿದರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಬರೆದಿದ್ದಾರೆ. ನೋಡಿ ಎಷ್ಟು ತಪ್ಪ ಇದೆ. ಇದನ್ನು ಓದಿದ್ರೆ ಮಾತ್ರ ನಮಗೆ ಸಂವಿಧಾನ ಯಾಕೆ ಬರೆದಿದ್ದಾರೆ, ಯಾವುದೇ ಜಾತಿ ಧರ್ಮಕ್ಕೂ ಬರೆದಿಲ್ಲ. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಬರೆದಿದ್ದಾರೆ. ಪ್ರತಿಯೊಬ್ಬ ನಾಗರಿಕನಿಗೂ ಇದು ಮಾತಾಡುವ ಹಕ್ಕು ಎಲ್ಲರಿಗಿದೆ. ಈ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ, ರಾಜ್ಯಪಾಲರನ್ನು ಮತ್ತು ರಾಷ್ಟ್ರಪತಿಯವರನ್ನು ಯಾರೂ ಪ್ರಶ್ನೆ ಮಾಡೋಂಗೆ ಇಲ್ಲ. ಇವತ್ತೆಲ್ಲ ಏನು ಬಾಯಿ ಬಂದಂಗೆ ಬಡ್ಕೊತಾವೆ. ಇದನ್ನು ಓದಿರಿ ನೀವು. ಬರೇ ಇಲ್ಲಿ ನೋಡಿ, ಇವತ್ತು ಪಾಪ ಅಭಿಮಾನಿಗಳು ಏನು ಮಾಡೋಕ್ಕಾಗಲ್ಲ. ಯಾವುದೇ ಪಕ್ಷ ಇದ್ದರೂ ಕೂಡ, ಯಾವುದೇ ಪಕ್ಷದ ಮುಖ್ಯಮಂತ್ರಿ ಇದ್ದರೂ ಕೂಡ ಇವತ್ತು ಅವರ ಅಭಿಮಾನಿಗಳು ಈ ಥರ ಹೋರಾಟ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಯಾಕಂದ್ರೆ ಅದಕ್ಕೇನಂತಾರೆ, ಅದಕ್ಕೆ ಅಂಧ ಅಭಿಮಾನ, ಗುಲಾಮಗಿರಿತನ ಅಂತ ಹೇಳ್ತಾರೆ. ಇದು ಉದಾಹರಣೆ ಬೇಕಾದಷ್ಟಿವೆ. ಒಂದನೇದಾಗಿ ಉದಾಹರಣೆ, ಯಡಿಯೂರಪ್ಪನವರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿದ್ರು. ಅವರ ಅಭಿಮಾನಿಗಳು ಕೂಡ ಇದೇ ಥರ ಹೋರಾಟ ಮಾಡಿದ್ರು, ಇದೇ ಥರ ಮೆರವಣಿಗೆ ಮಾಡಿದ್ರು. ತಪ್ಪನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ. ಇದಕ್ಕೆ ಅಂಧ ಅಭಿಮಾನ ಅನ್ನೋದು ಇದಕ್ಕೇನೆ. ಯಾರೇ ಮುಖ್ಯಮಂತ್ರಿ ಇದ್ದರು, ಯಾವುದೇ ಪಕ್ಷದ ಮುಖ್ಯಮಂತ್ರಿ ಇದ್ದನೋ, ಇದು ಇಲ್ಲಿ ಯಾರ ಅಭಿಮಾನಿಗಳು ಒಪ್ಪಿಕೊಳ್ಳೋದಿಲ್ಲ. ತಪ್ಪು ಮಾಡಿರೋ ಕೂಡ ಒಪ್ಪಿಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕಂದರೆ 8 ತಪ್ಪು ಕೆಲಸ ಮಾಡಿ 2 ಒಳ್ಳೆ ಕೆಲಸ ಮಾಡಿದರೆ ಏನೇ ಮಾಡಿದ್ರು ಅವರು ಒಳ್ಳೆಯವರೇನೆ ಅಂತ ಹೇಳ್ಕೊಂಡು ತಿರುಗಾಡುವ ಅಭಿಮಾನಿಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಜಾಸ್ತಿ ಇದ್ದಾರೆ. ಅದರಿಂದ ಈ ನಮ್ಮ ದೇಶದಲ್ಲಿ ಗುಲಾಮಗಿರಿತನ, ಅಂಧ ಅಭಿಮಾನ ಹೋದ್ರೂ ಮಾತ್ರ ನಮ್ಮ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು ಭಾಳ ಅದ್ಭುತವಾಗಿ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಏನು ವಿಚಾರ ಇಲ್ಲೇನು ಸುಳ್ಳು ಹೇಳಕ್ಕಂತ ಕುಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಏನು ಇವತ್ತು ನಾವು ಅಂಬೇಡ್ಕರ್ ಹೆಸರು ಹೇಳ್ತೀವಿ, ಅವ್ರ ಹೆಸರು ಹೇಳ್ತೀವಿ, ಇವ್ರ ಹೆಸರು ಹೇಳ್ತೀವಿ, ದಯವಿಟ್ಟು ಎಲ್ಲರೂ ಕೂಡ ಸಂವಿಧಾನ ಓದಿ. ಬೇಕಾದಷ್ಟು ಅರ್ಥಪೂರ್ಣವಾಗಿದೆ, ಬೇಕಾದಷ್ಟು ವಿಷಯಗಳು ಇದ್ದಾವೆ. ಅದನ್ನು ಓದಿದರೆ ನಮಗೆಲ್ಲ ಗೊತ್ತಾಗುತ್ತೆ. ನಾವು ಬರೇ ಅಂಬೇಡ್ಕರ್ ಅಭಿಮಾನಿಗಳು, ಅಂಬೇಡ್ಕರ್ ಬರೇ ನಾವು ಅವ್ರನ್ನ ಫಾಲೋ ಮಾಡ್ತೀವಿ, ಅವ್ರು ನಮಗೆ ದೇವರು, ಅವ್ರು ನಮಗೆ ತಂದೆ ಅಂದ್ರಲ್ಲ. ಇದರಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳನ್ನು ಏನು ಬರೆದಿದ್ದಾರೆ, ಯಾರ್ಯಾರಿಗೆ ಏನು ಬರೆದಿದ್ದಾರೆ, ಏನಕ್ಕೆ ಬರೆದಿದ್ದಾರೆ, ಯಾಕೆ ಇಷ್ಟಿಷ್ಟು ಬರೆದಿದ್ದಾರೆ ನೋಡಿ. 650 ಪೇಜ್ ಇವೆ. ಇದನ್ನೇನು ಸುಮ್ಮನೆ ಹೋಗಿ ತೋರ್ಸಕ್ಕೆ ತಂದಿಲ್ಲಪ್ಪ. ಇದನ್ನು ಓದ್ತಾ ಇದ್ದೀನಿ. ಇದನ್ನು ಪ್ರತಿದಿನ ಕುತ್ಕೊಂಡು ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಇದಕ್ಕೆ ಸಮಯ ಕೊಟ್ಟು, ಕೆಲಸ ಇದ್ದರೂ ಕೂಡ ಇದಕ್ಕೋಸ್ಕರ ಒಂದು 2 ಅವರ್, 1 ಅವರ್ ಬಿಡು ಕೊಟ್ಟು ದಿನ ಒಂದು 10 ಪುಟ, 20 ಪುಟ ಓದ್ತಾ ಇದ್ದೀನಿ. ಸ್ನೇಹಿತರೆ, ಓದಬೇಕು. ಇದನ್ನಿಂತ ಓದಿದ್ರೆ ಮಾತ್ರ ನಮಗೆ ಜ್ಞಾನ ಬರುತ್ತೆ, ಬುದ್ಧಿ ಬರುತ್ತೆ. ಅಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರೋದು ಬಾವುಟ ಏರಿಸ್ಬಿಟ್ಟು ಮಕ್ಕಳಿಗೆ ಚಾಕ್ಲೇಟ್ ಕೊಡೋಕ್ಕಲ್ಲ ಬಂದಿರೋದು, ಮಕ್ಕಳಿಗೆ ಚಿತ್ರಾನ್ನ ಕೊಡೋಕ್ಕಲ್ಲ ಬಂದಿರೋದು, ಮಕ್ಕಳಿಗೆ ಮೊಸರನ್ನ ಕೊಡೋಕ್ಕಲ್ಲ ಬಂದಿರೋದು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರೋದು ದೊಡ್ಡದಾಗಿ ಫ್ಲಾಗ್ ಏರಿಸ್ಬಿಟ್ಟು ಜನಗಣಮನ ಅಧಿನಾಯಕ ಹೇಳ್ಬಿಟ್ಟು ಚಾಕ್ಲೇಟ್ ಕೊಟ್ಟು ಮನೆ ಕಳಿಸ್ಬಿಟ್ಟು ಇಷ್ಟೇ ಮುಗಿದೈತಲ್ಲ ಸ್ವತಂತ್ರ ಬಂದಿರೋದು. ಪ್ರತಿಯೊಂದು ವಿಚಾರದಲ್ಲಿ ರಾಜಕೀಯ ನಾಯಕ ಆಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಅವರನ್ನು ಪ್ರಶ್ನೆ ಮಾಡುವ ಹಾಗೆ ಇದರಲ್ಲಿ ಬರೆದಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ರಾಜ್ಯಪಾಲರನ್ನು ಮತ್ತು ರಾಷ್ಟ್ರಪತಿಗಳನ್ನು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಇದರಲ್ಲಿ ಬರೆದಿದ್ದಾರೆ. ಅದಕ್ಕೆ ಹೇಳೋದು, ಕೆಪ್ಪರು ಓದ್ಕೊಳ್ರು ಅನ್ನೋದು ಇದಕ್ಕೇನೆ. ಸುಮ್ಮನೆ ನಾನು ಅವ್ರಿಗೆ ಅಭಿಮಾನಿ, ನಾನು ಇವ್ರಿಗೆ ಅಭಿಮಾನಿ, ನಾನು ಅವ್ರಿಗೆ ಜೈ ಅಂತೀನಿ, ಇವ್ರಿಗೆ ಜೈ ಅಂತೀನಿ, ಇದಕ್ಕೆ ಅಂಧ ಅಭಿಮಾನ ಅಂತಾರೆ. ಅಂಧ ಅಭಿಮಾನ ಅಂತಾರೆ ಇದಕ್ಕೆ. ಗುಲಾಮಗಿರಿತನ ಅನ್ನೋದೇ ಇದಕ್ಕೆ, ಸುಳ್ಳಲ್ಲ ಇದು. ಯಾಕಂದರೆ ಇವತ್ತು ಅವ್ರು ತಪ್ಪಲ್ಲ. ಯಾಕಂದರೆ ಅವರು ನಾಯಕರು, ಅವ್ರಿಷ್ಟ, ಅವ್ರಿಗೆ ಬೇಕು, ಅವ್ರು ಹೋರಾಟ ಮಾಡೇ ಮಾಡ್ತಾರೆ. ಯಾಕೆ ಇದಕ್ಕೆ ಉದಾಹರಣೆಗಳು ಬೇಕಾದಷ್ಟಿವೆ. ಯಡಿಯೂರಪ್ಪನವ್ರದ್ದಾಯಿತು, ಅದಾದಮೇಲೆ DK ಶಿವಕುಮಾರ್ ಅವರು
ಅವರು ಅಭಿಮಾನಿಗಳು ಹೋರಾಟ ಮಾಡಿದರು, ಗಲಾಟೆ ಮಾಡಿದರು. ಅವರು ಜೈಲಿಂದ ಬಂದಾಗ ಏರ್ಪೋರ್ಟಿಂದ ಮೆರವಣಿಗೆ ಮಾಡ್ಕೊಂಬಂದಿದ್ರು. ಅದು ಯಾರ್ಯಾರು JDS ಪಕ್ಷದವರು ಮತ್ತು ಕಾಂಗ್ರೆಸ್ನವರು ಎರಡೂ ಪಕ್ಷದವರು ಸೇರ್ಕೊಂಡು ಮೆರವಣಿಗೆ ಮಾಡ್ಕೊಂಬಂದಿದ್ರು. ಈಗ BJP ಜೊತೆ ಕೈ ಜೋಡಿಸಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಈಗ ನಡೆದಿರ್ತಕ್ಕಂಥ ಘಟನೆ, ಸಿನಿಮಾ ನಟ ದರ್ಶನ್ ಅವ್ರದ್ದೇನಾಯಿತು, ಅಷ್ಟೆಲ್ಲ ಹಿಂಸೆ ಕೊಟ್ಟು ಸಾಯಿಸಿದ್ರು ಕೂಡ ಅವ್ರ ಜೊತೆಗಿರೋದಿಲ್ಲ 18 ಜನ ಸೇರ್ಕೊಂಡು. ಅದು ಒಪ್ಪಕ್ಕಾಗಲ್ಲ, ನಮ್ಮ ಬಾಸ್ ಮಾಡೇ ಇಲ್ಲ ಅಂತಂದರು. ಇದು ಕೂಡ ಅಂಧ ಅಭಿಮಾನ ಅನ್ನೋದು ಇಂಥವಕ್ಕೆ ಅಂಧ ಅಭಿಮಾನ ಅನ್ನೋದು. ಅದರಿಂದ ಬದಲಾವಣೆಯಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದರು. ಹುಡುಗಾಟ ಆಡೋಕ್ಕಲ್ಲ, ಅಂಧ ಅಭಿಮಾನ ಆಗೋಕ್ಕಲ್ಲ, ಗುಲಾಮಿಗಿರಿತನ ಮಾಡೋಕ್ಕಲ್ಲ ಸ್ವತಂತ್ರ ಬಂದಿರೋದು. ನಮ್ಮ ದೇಶ ಬೆಳವಣಿಗೆ ಆಗಬೇಕು, ನಮ್ಮ ದೇಶದ ಬಡವರು ಉದ್ಧಾರ ಆಗಬೇಕು, ನಮ್ಮ ದೇಶದ ಕೂಲಿ ಕಾರ್ಮಿಕರು ಉದ್ಧಾರ ಆಗಬೇಕು. ಪ್ರತಿಯೊಂದು ವಿಚಾರಕ್ಕೂ ಕೂಡ ನಮ್ಮ ದೇಶಕ್ಕೆ ಸಂವಿಧಾನ ಇದೆ, ಸಂವಿಧಾನ ಬರೆದಿದ್ದಾರೆ. ನಿಜವಾಗ್ಲೂ ಇವರು ಬರೇ ಫೋಟೋ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡಿಬಿಟ್ರೆ, ಈ ಪ್ರತಿಮೆ ತಗೊಂಡೋಗಿ ಎಲ್ಲ ಊರಲ್ಲಿ ನಿಲ್ಲಿಸ್ಬಿಟ್ಟು ಬಿಸಿಲಿಗೆ ಮಳೆ ಗಾಳಿ ಚಳಿ ಅಂದನೇ ನಾವು ಆರಾಮಾಗಿ ಬೆಚ್ಚಗೆ ಮಲ್ಕೋಬೇಕು. ಪಾಪ ಇವರು ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಆ ಪ್ರತಿಮೆ ತಗೊಂಡೋಗಿ ನಿಲ್ಲಿಸ್ಬೇಕು. ಯಾವುದರ ನ್ಯಾಯ? ಇದಕ್ಕೆ ಬರ್ದಾರ ಇವರು ಕಾನೂನು, ಇದಕ್ಕೆ ಬರೆದಿದ್ದಾರೆ ಸಂವಿಧಾನನ. ಅವ್ರನ್ನ ಆ ಥರ ನಿಲ್ಲಿಸ್ತಿರಲ್ಲ. ಗೌರವ ಇದೆ, ಮನೆಗಿಟ್ಕೊಂಡು ಪೂಜೆ ಮಾಡಿ, ಮನೆಗಿಟ್ಕೊಂಡು ಗೌರವ ಕೊಡಿ, ಒಂದು ಗುಡಿಲಿಟ್ಕೊಂಡು ಗೌರವ ಕೊಡಿ. ಅದು ಬಿಟ್ಬಿಟ್ಟು ಸರ್ಕಲಲ್ಲಿ ಇಟ್ಬಿಟ್ಟು ಮಳೆಗೆ ಚಳಿಗೆ ಅಲ್ಲಿ ಕಾಯಿಗೆ ಗಲೀಜು ಮಾಡ್ತವೆ, ಗುಬ್ಬೆ ಗಲೀಜು ಮಾಡ್ತವೆ, ಪಾರೋಳ ಗಲೀಜು ಮಾಡ್ತವೆ. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ, ಅರ್ಥ ಮಾಡ್ಕೊಳ್ಳಿ. ಅವರೇ ಹೇಳಿದ್ದಾರೆ, ನಮ್ಮ ಪ್ರತಿಮೆಗಳನ್ನು ಮಾಡಬೇಡಿ, ನನ್ನನ್ನು ಪೂಜೆ ಮಾಡಬೇಡಿ, ಪ್ರಶ್ನೆವಂತರಾಗಿ ಪ್ರಶ್ನೆ ಮಾಡೋ ಧೈರ್ಯ ತುಂಬಿಸ್ಕೊಳ್ಳಿ ಅಂತ ಪ್ರತಿಯೊಬ್ಬ ನಾಗರಿಕನಿಗೆ ಹೇಳಿದ್ದಾರೆ. ಇದನ್ನು ಓದಿ ಅಂತ ಕೇಳ್ಕೊತಾ ಇದ್ದೀನಿ. ಆದರೆ ಓದೋದು ಬಿಡೋದು ನಿಮ್ಮಿಷ್ಟ, ಏನು ಮಾಡೋಕ್ಕಾಗಲ್ಲ. ಗುಲಾಮಗಿರಿತನ ಅಂಧ ಅಭಿಮಾನತನ ಬಿಟ್ಟರು ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ ಬದಲಾವಣೆ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.